ನಮ್ಮ ಹೆಸರು ದೇವರಾಜು ಅಂತ. ನಮ್ಮ ತಂದೆ ಹೆಸರು ಪೂಜಾರಿ ಲಿಂಗಣ್ಣ. ನಾವೊಂದು 100 ಕಣ್ಗ ರಾಗಿ ಬೆಳಿಬೇಕು. ಆನೇಕಲ್ ತಾಲೂಕು ರಾಗಿಯ ಕಣಜ ಎಂದು ಪ್ರಸಿದ್ಧಿಯಾಗಲು ಪ್ರಮುಖ ಕಾರಣವಾಗಿರುವ ಗ್ರಾಮಗಳಲ್ಲಿ ಇಂಡ್ಲವಾಡಿ ಗ್ರಾಮ ಪ್ರಮುಖವಾದ ಸ್ಥಾನ ಪಡೆದುಕೊಂಡಿದೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಇತರೆ ಗ್ರಾಮಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆಯಲಾಗಿದೆ. ಇಲ್ಲಿನ ಕೆಂಪು ಮಣ್ಣು ಮತ್ತು ಮಳೆ ಆಧಾರಿತ ಕೃಷಿ ಪದ್ಧತಿ ರಾಗಿಗೆ ಅತ್ಯಂತ ಸೂಕ್ತವಾಗಿದೆ. ನೀರಿನ ಅವಶ್ಯಕತೆ ಕಡಿಮೆ ಇರುವ ರಾಗಿ ಇಂಡ್ಲವಾಡಿ ಗ್ರಾಮದ ರೈತರ ಪ್ರಮುಖ ಆದಾಯದ ಮೂಲವಾಗಿದೆ. ಪೀಳಿಗೆಗಳಿಂದಲೂ ಇಲ್ಲಿ ರಾಗಿ ಕೃಷಿ ನಡೆಯುತ್ತಾ ಬಂದಿದೆ. ಆದರೆ ದುರಾದೃಷ್ಟ ಎಂದರೆ ಇಂಡ್ಲವಾಡಿ ಗ್ರಾಮವು ಈಗ ಸೂರ್ಯಸಿಟಿ 4ನೇ ಹಂತವಾಗಿದೆ. ಇಲ್ಲಿನ ರೈತರಿಗೆ ಸೂರ್ಯಸಿಟಿ 4ನೇ ಹಂತದಿಂದ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಗಿ ಕೇವಲ ಬೆಳೆಯಷ್ಟೇ ಅಲ್ಲ, ಇಂಡ್ಲವಾಡಿ ಗ್ರಾಮದ ಜನರ ದಿನನಿತ್ಯದ ಆಹಾರ ಸಂಸ್ಕೃತಿಯಲ್ಲೂ ಅವಿಭಾಜ್ಯ ಅಂಗವಾಗಿದೆ. ಈ ಎಲ್ಲ ಕಾರಣಗಳಿಂದಲೇ ಆನೇಕಲ್ ತಾಲೂಕು ರಾಗಿಯ ಕಣಜ ಎಂದು ಹೆಸರಾಗಿದ್ದು, ಅದರ ಹೃದಯ ಭಾಗದಾಗಿ ಇಂಡ್ಲವಾಡಿ ಗ್ರಾಮ ಗುರುತಿಸಿಕೊಂಡಿದೆ. ರಾಗಿ ಬೆಳೆಯಲ್ಲಿ ಮುಂಚೂಣಿಯಲ್ಲಿರುವ ಇಂಡ್ಲವಾಡಿ ಆನೇಕಲ್ ತಾಲೂಕಿನ ಹೆಮ್ಮೆ ಆಗಿದೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ರಾಗಿ ಬೆಳೆದು ಇತಿಹಾಸ ನಿರ್ಮಿಸಿರುವ ರೈತ ಕುಟುಂಬವೊಂದು ಇಂದು ಎಲ್ಲರ ಗಮನ ಸೆಳೆಯುತ್ತಿದೆ. ಇಂಡ್ಲವಾಡಿ ಗ್ರಾಮದ ರೈತ ಶಿವರಾಮಯ್ಯನವರ ಪುತ್ರ ರೇಣುಕಾ ಪ್ರಸಾದ್ರವರು ಈ ಬಾರಿ 300 ಕ್ವಿಂಟಲ್ ರಾಗಿ ಬೆಳೆಯುವ ಮೂಲಕ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ರಾಗಿ ಬೆಳೆದ ರೈತ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಬೆಳೆ ಕಟಾವು ನಂತರ ಕಣದಲ್ಲಿ ಸಂಪ್ರದಾಯಬದ್ಧವಾಗಿ ಹಾಗೂ ವಿಶೇಷ ರೀತಿಯಲ್ಲಿ ರಾಗಿ ಬೆಳೆಗೆ ಪೂಜೆ ಸಲ್ಲಿಸಿ ತಮ್ಮ ಮನೆಗೆ ತುಂಬಿಸಿಕೊಂಡಿರುವ ರೇಣುಕಾ ಪ್ರಸಾದ್ ಕುಟುಂಬ ರೈತ ಸಂಸ್ಕೃತಿಯ ಮಹತ್ವವನ್ನು ಮತ್ತೊಮ್ಮೆ ಸಾರಿದೆ. ಪೋಷಕಾಂಶಗಳಿಂದ ಸಮೃದ್ಧವಾದ ರಾಗಿ ನಮ್ಮ ಜೀವನ ಮೂಲ ಆಹಾರವಾಗಿದ್ದು, ಒಂದು ಕಾಲದಲ್ಲಿ ರಾಗಿಯ ಕಣಜ ಎಂದೇ ಪ್ರಸಿದ್ಧಿಯಾಗಿದ್ದ ಆನೇಕಲ್ ತಾಲೂಕು ಇಂದು ವೇಗವಾಗಿ ನಗರೀಕರಣದ ದಾರಿಯಲ್ಲಿ ಸಾಗುತ್ತಿದೆ. ಕೃಷಿ ಭೂಮಿ ಕಡಿಮೆಯಾಗುತ್ತಿದ್ದರೂ ಸಹ ರೇಣುಕಾ ಪ್ರಸಾದ್ರವರಂತಹ ಯುವ ರೈತರು ರಾಗಿ ಬೆಳೆಗೆ ಜೀವ ತುಂಬುವುದು ಆಶಾದಾಯಕ ಬೆಳವಣಿಗೆ ಆಗಿದೆ. ನಗರೀಕರಣದ ನಡುವೆ ಕೃಷಿಯನ್ನು ಉಳಿಸುವ ಈ ಪ್ರಯತ್ನ ಮುಂದಿನ ತಲೆಮಾರಿಗೆ ರಾಗಿಯ ಮಹತ್ವ ತಿಳಿಸುವ ಸ್ಪಷ್ಟ ಸಂದೇಶ ನೀಡುತ್ತಿದೆ. ರಾಗಿಯ ಕಣಜ ಎಂದೇ ಗುರುತಿಸಿಕೊಂಡಿದ್ದ ಆನೇಕಲ್ ತಾಲೂಕು ಇಂದು ಮತ್ತೆ ಕೃಷಿಯತ್ತ ಮುಖ ಮಾಡಬೇಕೆಂಬ ಸಂದೇಶವನ್ನು ಈ ದಾಖಲೆ ಬೆಳೆ ನಮಗೆ ನೆನಪಿಸುತ್ತದೆ. ರೈತ ರೇಣುಕಾ ಪ್ರಸಾದ್ರವರು ರಾಗಿ ಬೆಳೆದು ಬೆಳೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ರಾಗಿ ರಾಶಿಗೆ ಬಲಿ ಕೊಟ್ಟು ಊರಿನ ಜನರಿಗೆ ಅನ್ನದಾನ ಮಾಡಿದ್ದಾರೆ. ರಾಗಿ ನಮ್ಮ ಜೀವನದ ಆಹಾರ ಎಂಬ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮಿಸಿದರು. ಈ ವಿಶೇಷ ಆಚರಣೆ ರೈತ ಸಂಸ್ಕೃತಿಗೆ ಗೌರವ ತಂದುಕೊಟ್ಟಿದೆ. ವರದಿ ಸಾಮ್ರಾಟ್ ಮಂಜು, ಇಂಡ್ಲವಾಡಿ. ನಮ್ಮ ಹೆಸರು ದೇವರಾಜು ಅಂತ. ನಮ್ಮ ತಂದೆ ಹೆಸರು ಪೂಜಾರಿ ಲಿಂಗಣ್ಣ. ನಾವೊಂದು 100 ಕಣ್ಗ ರಾಗಿ ಬೆಳಿತೀರಿ. ಎಲ್ಲ ಸೂರ್ಯ ಸಿಟಿಯವ್ರು ಬಂದು ನಮ್ಮ ಜಮೀನೆಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ನಾವು ಪಾಲಿಗೆ ಯಾರ್ತಾವ ಪಕ್ಕದ ಊರಲ್ಲಿ ಹೋಗಿ ಜಮೀನು ತಗೊಂಡು ಬೆಳೆದು 100 ಕಣ್ಗ ಬೆಳೀತಾ ಇದ್ರಿ ಸರ್. ನಾವು ನಿಮ್ಮ ವೃತ್ತಿ ಖುಷಿ ಇನ್ನು ಬಿಟ್ಟರೆ ನಮ್ಗೆ ಇನ್ನೇನೂ ಇಲ್ಲ. ನಾವು ದನ ಕರುಗೆ ಮೇವು ಬೇಕು. ನಾವು ರೈತರಿನಿಂದ ಬೆಂಗಳೂರು ಪೇಟೆ ಇರಲ್ಲ ತಿನ್ನೋದೇನು ಮಣ್ಣ ತಿಂತಾರೆ ಎಲ್ಲ. ನಾವು ಬೆಳೆದ್ರೇ ಅವರೆಲ್ಲ ಅನ್ನ ತಿನ್ಬೇಕಾರೆ. ಇಲ್ಲಿ ನಮ್ಮ ಹತ್ರ ಕಿತ್ಕೊಂಡು ಎಲ್ಲ ಹಾಳು ಮಾಡ್ತಾವ್ರೆ. ರೈತರನ್ನೆಲ್ಲ ಹಾಳು ಮಾಡಿ ನೀರು ಕುಡಿಸ್ಬಿಟ್ರು. ನಾವೇನು ಮಣ್ಣ ತಿನ್ನಬೇಕು ಸಮಯ ಅಷ್ಟೇ ನಾವು ಹೇಳೋದು. ರೈತರಿಗೆ ಏನೋ ಒಂದು ಉಪಕಾರ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ರಿ ಮನವಿ. ಸರ್, ಇವತ್ತು ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ರಾಗಿಯ ಕಣಜ ಅಂತಾನೆ ಹೇಳ್ತಾರೆ. ಇಂಡ್ಲವಾಡಿ ಗ್ರಾಮದಲ್ಲಿ ಒಂದು ರಾಗಿ ಬೆಳೆ ಬೆಳೆದಿರೋದು ಯಥೇಚ್ಛವಾಗಿ ನೀವೇ. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮದು ಆನೇಕಲ್ ತಾಲೂಕು ದೊಡ್ಡ ಇಂಡ್ಲವಾಡಿ ಗ್ರಾಮ ಅಂದ್ಬಿಟ್ಟು ಶಿವರಾಮಯ್ಯ ನಮ್ಮ ತಂದೆ ಹೆಸರು. ಹಾಗೆ ನಮ್ಮ ಮಾವವರು ನಾವಿಬ್ಬರು ಸೇರಿ ಜೊತೆಲಿ ಮಾಡಿದ್ದೀವಿ. ಪೂಜಾರಿ ಲಿಂಗಪ್ಪನವ್ರ ಮಗ ದೇವರಾಜ ಅಂದ್ಬಿಟ್ಟು ಅವರು ನಾವಿಬ್ಬರು ಸೇರಿ ಜೊತೆಲಿ ಮಾಡಿರೋದು. ಸುಮಾರು ಒಂದು 26 ಎಕರೆ ಪ್ರದೇಶದಲ್ಲಿ ಒಂದು 310 ಕ್ವಿಂಟಲ್ಗೂ ಹೆಚ್ಚಾಗಿ ಆಗಿದೆ. ಅಂದರೆ ವಿಶೇಷವಾಗಿ ಬೆಳೀತಾ ಇದ್ವಿ ನಾವು. ಈ ಮೂಲಭೂತ ನಮ್ದು ಇದೇ ಕಸಬು, ನಮ್ಗೆ ಬೇರೆ ಕಸಬೇ ಗೊತ್ತಿಲ್ಲ. ಕೃಷಿ ಬಿಟ್ಟರೆ ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಆದರೆ 2013ರಲ್ಲಿ ಹೌಸಿಂಗ್ ಬೋರ್ಡ್ ಅಂದ್ಬಿಟ್ಟು ಅಕ್ವೈರ್ ಮಾಡಿಬಿಟ್ಟು 2020ರಲ್ಲಿ ಅಕ್ವೈರ್ ಮಾಡಿಕೊಂಡ್ರು. ಬಂದು 2020ರಲ್ಲಿ ಅಕ್ವೈರ್ ಮಾಡಿಕೊಂಡು 1.5 ವರ್ಷದೊಳಗೆ ನಿಮ್ಮ ಸೈಟ್ ನಿಮ್ಮ ಸೇರ್ ಏನಾದ ಕೊಡ್ತೀವಿ ಅಂದ್ರೆ. ಆದರೆ ಇವತ್ತು 2025 ಕಂಪ್ಲೀಟ್ ಆಗಿ ಬಂತು ಸರ್. ಆದರೆ ಇವಾಗೂ ನಮ್ಮ ಸೇರ್ ಏನಂತ ಗೊತ್ತಿಲ್ಲ. ನಾವೊಂದು ಸೈಟ್ ಮಾರೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ. ನಮಗೇನೂ ಇನ್ನೂ ಡೆವಲಪ್ ಮಾಡಿಕೊಟ್ಟಿಲ್ಲ. ಏನೋ ಸೈಟ್ ಮಾಡಿ ಬಿಟ್ಬಿಟ್ಟವ್ರೆ, ನಮ್ಮ ಸೇರ್ ಕೊಟ್ಟಿಲ್ಲ. ನಾವು ಇದೇ ಮೂಲಭೂತ ಕೃಷಿ ನಂಬ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ಇವತ್ತು ಅಕ್ಕಪಕ್ಕದಲ್ಲಿರೋ ಜಮೀನುಗಳೆಲ್ಲ ನಾವು ಪಾಲಕ್ಕೆ ತಗೊಂಡು 1 ಎಕರೆಗೆ 1 ಕ್ವಿಂಟಲ್ ಅಂತ ಅವ್ರಿಗೆ ಗುತ್ತಿಗೆ ಕೊಟ್ಟು ಬೆಳೀತಾ ಇದ್ದೀವಿ. ನಮ್ಮ ಜಮೀನು ನಾವೇ ಬೆಳ್ಕೊಂಡು ತಿಂದಿದ್ರೆ ನಾವು ಹೆಂಗೋ ನೆಮ್ಮದಿಯಾಗಿದ್ವಿ. ನಮ್ಮ ಜಮೀನು ಕಿತ್ಕೊಂಡ್ರು, ನಮ್ಗೆ ಬರೋ ಸೈಟು ಕೊಟ್ಟಿಲ್ಲ. ಮತ್ತು 2.5 ಲಕ್ಷ ನಮ್ಮ ಹತ್ರ ಎಕರೆ ಗುಡ್ವಿಲ್ ಅಂತ ತಗೊತಾ ಇದೆ. ಇದು ತಗೊತಾ ಇದ್ದಾರೆ. ಏನು ಅವ್ರದ್ದು ನಮ್ಮ ಕಮಿಷನ್ ಅಂದ್ಬಿಟ್ಟು 2 ಲಕ್ಷ ತಗೊತಾ ಇದ್ದಾರೆ ಪರ್ ಎಕರೆಗೆ.
2 ಲಕ್ಷ ತಗೊಂಡು ನಮ್ಮ ಜೀವನನೇ ಹಾಳು ಮಾಡಾಕಿದ್ದಾರೆ ಇವತ್ತು ಹೌಸಿಂಗ್ ಬೋರ್ಡರ್ ಬಂದ್ಬಿಟ್ಟು. ಅಲ್ಲ, ಇಷ್ಟೆಲ್ಲ ರಾಗಿ ಬೆಳೆ ಬೆಳೀತಾ ಇದ್ವಿ, ಇದು ನಮ್ಮದನ್ನ ಬಂಜರು ಭೂಮಿ ಅಂದ್ಬಿಟ್ಟು ಮಾಡ್ಬಿಟ್ಟು ಹೌಸಿಂಗ್ ಬೋರ್ಡ್ ಕೊಟ್ಬಿಟ್ರು. ಬಂಜರು ಭೂಮಿ ಎಲ್ಲಿ ನೋಡಿ, ನಾವು ಒಳ್ಳೆ ಚಿನ್ನ ಬೆಳ್ದಂಗೆ ಬೆಳೆದಿದ್ದೀವಿ. ಇವತ್ತು 320 ಕ್ವಿಂಟಲ್ಗೂ ಅಧಿಕ ಇದೆ ನಮ್ಮದು. ಆದರೆ ಇವತ್ತು ನಮ್ದು ಹಾಳು ಮಾಡ್ಬಿಟ್ಟು ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಿದ್ದಾರೆ ಹೌಸಿಂಗ್ ಬೋರ್ಡ್ ಬಂದು. 5 ವರ್ಷ ಆಗಿದೆ ನಮ್ಮ ಜಮೀನೆಲ್ಲ ಈಸ್ಕೊಂಬಿಟ್ಟು ಸೈಟ್ ಮಾಡ್ತೀರಂತ 5 ವರ್ಷ ಆಗಿದೆ. ಇವತ್ತು ನಮ್ಮ ಸೈಟ್ ಈಗಪ್ಪ ನಿಮ್ಮ ಶೇರು ಅಂತ ತೋರಿಸ್ಕೊಟ್ಟಿಲ್ಲ ನಮಗೆ. ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ, ಯಾರೋ ಕೆಲಸ ಮಾಡಿಕೊಟ್ಟಿಲ್ಲ, ಏನು ಮಾಡಿಲ್ಲ. ನಾವು ಕೇಳಿದ್ರೆ ಹೌಸಿಂಗ್ ಬೋರ್ಡ್ಕೋರು ಅಲ್ಲಿ 2 ಲಕ್ಷ ಕಮಿಷನ್ನು, ಇಲ್ಲಿ ಮರಗಳಿಗೆ ಚಪ್ಪರ್ಗಳಿಗೆ ಕೇಳಿದ್ರೆ ಇಲ್ಲಿ ಕಮಿಷನ್ ಕೇಳ್ತಾರೆ, ಎಲ್ಲ ಕಡೆ ಕಮಿಷನ್ ಅಂತ ಇದ್ದಾರೆ. ನಮ್ಗೆ ಪಾಲೇ ನಮ್ಗೆ ಕೊಟ್ಟಿಲ್ಲ ಇನ್ನು. ಓಕೆ ಸರ್, ನಮಸ್ಕಾರ. ಈಗ ಆನೇಕಲ್ ತಾಲೂಕಿನಲ್ಲಿ ಇಂಡ್ಲವಾಡಿ ಗ್ರಾಮದಲ್ಲಿ ಯಥೇಚ್ಛವಾಗಿ ಒಂದು ರಾಗಿ ಬೆಳೆ ಬೆಳೆದಿದ್ದೀರಾ? ಹೌದು. ಆದರೆ ಈಗ ಇವು ರೈತರು ಹೇಳ್ತಿದ್ದಾರೆ ಇಲ್ಲಿನ KHP ಅವರೆಲ್ಲ ನಮ್ಮನ್ನು ಹಾಳು ಮಾಡಿಬಿಟ್ರು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಳು ಮಾಡ್ಬಿಟ್ಟು ಅಂತಂದರೆ ಇದು ಯಾಕಂತಂದರೆ ಆನೇಕಲ್ ಅಂದಮೇಲೆ ರಾಗಿ ಕಣಜ ಅಂತ ಹೆಸರುವಾಸಿ ತಗೊಂಡಿರ್ತಕ್ಕಂಥ ಒಂದು ರೆವಿನ್ಯೂ ಲ್ಯಾಂಡ್ ಇದು ಅಲ್ವಾ. ಇವತ್ತು ಆನೇಕಲ್ ಅಂದಮೇಲೆ ರಾಗಿನಲ್ಲಿ ಫೇಮಸ್ಸು. ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತ ನಗರಕ್ಕೆಲ್ಲ, ಇಡೀ ತಾಲೂಕಿಗೆಲ್ಲ ಶ್ರೀಮಂತ ದೇಶ ಅಂದರೆ ಆನೇಕಲ್ ತಾಲೂಕು. ರಾಗಿ ಕಣಜ ಅಂದಮೇಲೆ ಹೆಸರುವಾಸಿ. ಅಂಥ ಒಂದು ನಾಡನ್ನು ಫಲವತ್ತಾದ ಭೂಮಿನ ಬೃಡ ಭೂಮಿ ಅಂತ ಸೃಷ್ಟಿ ಮಾಡಿ ಇವತ್ತು ನಮ್ಮ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇದು ಬೃಡ ಭೂಮಿ, ಇದು ಉಳ್ಳಿ ಬೆಳೆಯೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಸೋಮಣ್ಣ ವಸತಿ ಸಚಿವರಾಗಿರ್ತಕ್ಕಂಥವ್ರು ಮನೆಗೆ ಹೋದಾಗ ಈ ಥರ ಹೇಳಿದ್ರು. ನಾವೇನು ಮಾಡಿದ್ರೆ ಒಂದು ಚಪ್ಪರಕಾಯಿ ಆಗಿರ್ಬೋದು, ಒಂದು ಟೊಮೆಟೊ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ರಾಗಿ ಉಳ್ಳಿ ಎಲ್ಲ ತೊಗೊಂಡು ಅವ್ರ ಮನೆ ಕೊಟ್ರಿ. ನೋಡಿ ಸೋಮಣ್ಣವರೇ, ಇವತ್ತು ಉಳ್ಳಿ ಬೆಳೆಯೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ, 1,20,00,000 ಲಕ್ಷ ಕೊಡ್ತೀರನ್ರಿ, ಇನ್ನೇನು ರೀ ನಿಮ್ಗೆ ಅಂತಂದರು. ನಮ್ಗೆ ದುಡ್ಡು ಮುಖ್ಯ ಅಲ್ಲ, ನಮಗೆ ಜಮೀನು ಮುಖ್ಯ, ನಮಗೆ ಈ ಬೇಸಾಯನೇ ಮುಖ್ಯ. ದನ ಕರು ಜಾನುವಾರುಗಳೇ ನಮ್ಗೆ ಆನಂದ. ಇಂಥ ಆನಂದನ, ಇಂಥ ಸೌಖ್ಯನ ಬಿಟ್ಬಿಟ್ಟು ನೀವು ಕೊಡೋ ದುಡ್ಡು ತೊಗೊಂಡು ನಾವು ಎಲ್ಲೋಗೋಣ. ಇವಾಗ ನಮ್ಮ ಮಕ್ಕಳು ಮರಿ ಒಂದು ಕುಡುಕರು ಆಗ್ತಾರೆ, ಅವ್ರಿಗೆ ದುಡ್ಡು ಎಣ್ಸಕ್ಕೆ ಬರಲ್ಲ, ಅಂಥವ್ರಿಗೆ ನೀವು ದುಡ್ಡು ಕೊಟ್ಬಿಟ್ರೆ ಅವ್ರು ಏನಾಗ್ತಾರೆ ಅವರು ಅಂತ ನಾವು ಹೇಳಿದ್ರೆ ಅದಕ್ಕೆ ಅವ್ರ ಉತ್ತರ ಇಲ್ಲ ಅವರು. ಆದರೆ ಇವತ್ತು ಈ ಸುಮಾರು ಸಾವಿರಾರು ಎಕರೆ ಗೋಮಾಳಗಳಿದ್ವು, ಪೀನೋ ಮರಿಗಳಿದ್ವು. ಇದಕ್ಕೆಲ್ಲ ಇವರು ರೈತರು ಇಲ್ಲ ಬಂದರೆ ನಮ್ಮ ಕಡೆ ಹೌಸಿಂಗ್ ಬೋರ್ಡ್ ಮಾಡಿರಿ ಅಂತ ಹೇಳಿದ್ರ, ಯಾವುದಿಲ್ಲ. ಆದರೂ ಸಹ ಇವರು ಗ್ರೇಟರ್ ಬೆಂಗಳೂರು ಇದು ಹೌಸಿಂಗ್ ಬೋರ್ಡ್ ಇದು ಇವತ್ತು ಯಾವುದೇ ಕಡೆ ಸರ್ಕಾರ ಆದೇಶ ಆಗ್ಬಿಟ್ಟಿದೆ. ಸರ್ಕಾರ ಆದೇಶ ಆಗ್ಬಿಟ್ಟು ಏನು ಸರ್ಕಾರ ಆದೇಶ? ಒಂದು ರೈತರು ಬಂದರೆ ನಮ್ಮ ಕಡೆ ಹೌಸಿಂಗ್ ಬೋರ್ಡ್ ಮಾಡಿರಿ ಅಂತ ಹೇಳಿದ್ರೆ, KDB ಮಾಡಿರಿ ಅಂತ ಹೇಳಿದ್ರೆ, ಆ ಕಡೆ ನೋಡಿದ್ರೆ ರೆಸಾರ್ಟ್ಗಳಂತೆ, ಈ ಕಡೆ ನೋಡಿದ್ರೆ ಯಾವುದೋ BBMP FC ಅಂತೆ, KHP ಅಂತೆ, KDB ಅಂತೆ, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫಲವತ್ತಾದ ಭೂಮಿನ. ಮತ್ತು ರೈತ ಏನು ಬೆಳಿತಾನೆ? ಇವತ್ತು ಬೆನ್ನೆಲುಬಾಗಿ ನಾವು ನಿಂತ್ಕೊಂತೀರಿ ಅಂತ ಹೇಳಿದ್ಮೇಲೆ ಏನು ಇವರು ತಿನ್ನೋದು ರೈತನ ಬೆಳೀತಕ್ಕಂಥ ಅನ್ನನೇ. ಆದರೆ ಅಂಥ ಫಲವತ್ತಾದ ಭೂಮಿಯಲ್ಲಿ ಇವರು ಕಿತ್ಕೊಂಡ್ಬಿಟ್ಟು ಯಾವುದೋ ಒಂದು ಸುಮಾರು ಪ್ರಾಜೆಕ್ಟ್, ಒಂದು ತಾಲೂಕಿಗೆ 1-2 ಪ್ರಾಜೆಕ್ಟು ಸಾಕು ಅಂಥದ್ದು ಇವರು 4-5 ಪ್ರಾಜೆಕ್ಟ್ ಮಾಡ್ಕೊಂಡು ಭೂಮಿಲಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇವನು ನಾಳೆ ಸಹ ಏನು ತಿಂತಾರೆ ಜನ? ಇವತ್ತು ಬೆಟ್ಟ ಗುಡ್ಡಗಳನ್ನ ಸಾವಿರಾರು ಲಕ್ಷಾಂತರ ಗಿಡ ಮರಗಳನ್ನ ನಾಶ ಮಾಡ್ಕೊಂಡು ಇವರು ಹೋಗ್ತಾ ಇದ್ದಾರೆ. ಇವತ್ತು ನೋಡಿ, ಆಲ್ರೆಡಿ ಇವಾಗ ನಮ್ಮ ರೈತರು ಹೇಳಿದ್ರು, ಇವತ್ತು 300-305 ಕ್ವಿಂಟಲ್ ನಮಗೇನು ಇದೇನು ಗಾಸಿ ಏನಿಲ್ಲ, ನಮಗೆ ನೀರು ಕುಡ್ದಂಗೆ ಆಟ. ಅದೇ ಸುಮ್ಮನೆ ಅಲ್ಲ 300 ಕ್ವಿಂಟಲ್ ಬೆಳಿಬೇಕಂದ್ರೆ. ಆದರೆ ಅವನ ಕಷ್ಟ ಅವನಿಗೆ ಗೊತ್ತು. ಆದರೆ ಏನೇ ಕಷ್ಟ ಇಲ್ಲ, ನಮ್ಗೆ ಅದೇ ಆನಂದ. ನೀವು ಕೊಡೋ 1,20,00,000 ನಮಗೆ ಲೆಕ್ಕ, ನಮಗೇನು ಪ್ರಯತ್ನ ಇಲ್ಲ. ಅದು ನಮಗೇನು ನಮ್ಮ ಬೇಸಾಯ ಎಷ್ಟು ವರ್ಷ ಕಾಲ ನಾವು ಏನು ಬೆಳಿತೀರ ಅದೇ ನಮ್ಗೆ ಆನಂದ. ಮನೆಗೆ ಒಂದು ಹಸುಗಳು ಇದ್ವಾ ಅದೇ ಒಂದು ಆನಂದ, ಒಂದು ರಾಗಿ ಬೆಳಿತೀರ ಅದೇ ಒಂದು ಆನಂದ. ಇಂಥ ಒಂದು ವಾತಾವರಣನ ನೀವು ಕಿತ್ಕೊಂತಿದ್ರಲ್ಲ ನೀವು, ಜನಗಳಿಗೆ ಒಂದು ರೈತರಿಗೆ ಇಲ್ದಿದ್ದ ಭಯ ಸೃಷ್ಟಿ ಮಾಡಿ ಇವರು ಸುಮಾರು ಸಾವಿರಾರು ಎಕರೆ ಗೋಮಾಳಗಳನ್ನ ಅದನ್ನೆಲ್ಲ ಕಿತ್ಕೊಂಡಿದ್ದಾರೆ. ಅವ್ರಿಗೆ ಮಂಜೂರು ಮಾಡಿಕೊಡ್ಲಿಲ್ಲ, ಕೆಲವರು ಸಿವಿಲ್ ಕೋರ್ಟಲ್ಲೂ ಇದ್ದಾರೆ. ಆದ್ರೂ ಇವರು ಬಲಾತ್ಕಾರ ಕಿತ್ಕೊಂಡು ಇವತ್ತೆಲ್ಲ ರೈತರನ್ನೆಲ್ಲ ಅಕ್ಲಿಪ್ಸಿ ಈ ವಾತಾವರಣನ ಒಂದು ಒಣಗಿರ್ತಿದ್ದಾರೆ. ಇದಕ್ಕೆ ಆಹಾರ ತಿನ್ನೋದಕ್ಕೆ ಹೌದು, ಯಾಕಂತಂದ್ರೆ ಇವತ್ತು KG 10 ರೂಪಾಯಿ ಇರೋದು 100 ಆಗ್ಬೋದು, 150 ಆಗ್ಬೋದು. ಎಲ್ಲೋಗ್ತಾನೆ ತಗೊಳಕ್ಕೆ? ಏನೇ ಆಗಲಿ ಅವ್ನು ಎಷ್ಟೇ ಕೋಟಿಗೆ ಇರಲಿ, ಎಷ್ಟೇ ಇರಲಿ, ಟೈಮ್ಗೆ ಊಟ ಮಾಡಲೇಬೇಕು. ಊಟ ಮಾಡ್ಬೇಕಂತಂದ್ರೆ ಆ ಪದಾರ್ಥ ಯಾರು ಬೆಳಿತಾರೆ? ರೈತ ಬೆಳಿತಾನೆ. ಆ ಬೆಳೀತಕ್ಕಂಥ ರೈತನಿಗೆ ಭೂಮಿ ಕಿತ್ಕೊಂಡ್ಬಿಟ್ರೆ ಅವ್ನು ಎಲ್ಲಿ ಬೆಳಿತಾನೆ? ಎಲ್ಲಿ ಹೋಗ್ತಾನೆ ಅವನು ಅಲ್ವಾ? 100 ಕಿಲೋಮೀಟ್ರ್ ಹೋದ್ರೂ ಸಿಗಲ್ಲ ಭೂಮಿ. ಅದರಿಂದ ಇಷ್ಟಾಗಿ ಇವತ್ತು KHP ಅವರಿಂದ ತುಂಬ ಅನಾಹುತಗಳಾಗಿದ್ದಾವೆ. ಇದಕ್ಕೆ ಒಂದು ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಿದ್ರಿ.